ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಮಲ್ಟಿ ಬ್ಯಾಗರ್ ಸ್ಟಾಕ್ನ ವಿಶೇಷ ಸರಣಿಯ ಇವತ್ತಿನ ವಿಶೇಷ ಕಂತಿನಲ್ಲಿ ನಾವು screener.in ವೆಬ್ಸೈಟ್ನಲ್ಲಿ ಯಾವ ರೀತಿ ಈ ಮಲ್ಟಿ ಬ್ಯಾಗರ್ ಶೇರ್ಗಳನ್ನು ಹುಡುಕ್ಬೋದು, ಪತ್ತೆ ಹಚ್ಬೋದು, ಬೇಕಾದಂಥ ಮಾಹಿತಿಗಳನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಎಕ್ಸೆಲ್ ಟ್ರೆಂಡ್ ಪಿಕ್ನ ಸ್ಥಾಪಕರಾದ ಕಾಶಿನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬಂದು ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಕಾಶಿನಾಥ್ ಸರ್. ನಮಸ್ತೆ ಸರ್. ಅಂದ ಹಾಗೆ ಕಳೆದ ಸಂಚಿಕೆಗಳಲ್ಲಿ ತಾವು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಮುಖ್ಯವಾಗಿ ಮಲ್ಟಿ ಬ್ಯಾಗರ್ಸ್ ಅಂದರೆ ಏನು, ಯಾವ ಕ್ಯಾಟಗರಿಯಲ್ಲಿ ಅದು ಬರುತ್ತೆ ಇತ್ಯಾದಿ ವಿಚಾರಗಳನ್ನು. ಸೊ ಅದರ ಮುಂದಿನ ಹಂತವಾಗಿ ಈ ಒಂದು ವಿಶೇಷ ವೆಬ್ಸೈಟ್ನಲ್ಲಿ ಯಾವ ರೀತಿಯ ಒಂದು ಮಾಹಿತಿಯನ್ನು ಹೇಗೆ ಪಡೆದುಕೊಳ್ಬೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಎಸ್ ಸರ್. ನೋಡಿ, ಮೊದಲೇದಾಗಿ ನಾನು screener.in ವೆಬ್ಸೈಟಲ್ಲಿ ನಮಗೆ ಫಂಡಮೆಂಟಲಿ ಏನೇನು ಬೇಕೋ ಡೇಟಾ ಅದೆಲ್ಲನೂ ಸಿಗುತ್ತೆ ಅಂತ ಹೇಳಿದೆ. ಇದರಲ್ಲಿ ನಾವು ರೀಸೆಂಟಾಗಿ ಯಾವ್ಯಾವ ಕಂಪ್ನೀಸು ಲಿಸ್ಟ್ ಆಗಿದೆ ಅನ್ನೋವಂತಹ ಡೇಟಾನು ತೊಗೋಬೋದು. ಅಂದರೆ ಲಾಸ್ಟ್ ಒಂದು 3 ವರ್ಷದಲ್ಲಿ ಯಾವ ಕಂಪ್ನೀಸು ಲಿಸ್ಟ್ ಆಗಿದೆ. ಈಗ ಯಾಕೆಂದರೆ ಲಾಸ್ಟ್ 3 ವರ್ಷದಿಂದ ನನಗೆ ಯಾವ್ಯಾವ ಕಂಪ್ನೀಸ್ ಬಂದಿದೆ ಅನ್ನೋವಂಥದ್ದು ಗೊತ್ತಾಗಲ್ಲ. ಕರೆಕ್ಟ್. ಸೊ ಹಾಗಾಗಿ ಮೊದಲೇದಾಗಿ ನಾವು ರೀಸೆಂಟಾಗಿ ಬಂದಿರುವಂತಹ ಕಂಪ್ನೀಸ್ನ ಹೆಂಗೆ ಹುಡ್ಕೋದು ಅನ್ನೋದನ್ನು ಇವಾಗ ಒಂದೊಂದೇ ನೋಡ್ಕೊಳ್ತಾ ಬರೋಣ. ಎಸ್ ನೋಡಿ, ಇದು screener.in. ನೀವು ಗೂಗಲಲ್ಲಿ ಸ್ಕ್ರೀನರ್ ಅಂತ ಟೈಪ್ ಮಾಡಿ, ನಿಮಗೆ ಇಲ್ಲಿ ಸ್ಕ್ರೀನರ್ ಅಂತ ಮೊದಲೇದಾಗಿ ಒಂದು ವೆಬ್ಸೈಟ್ ಕಾಣುತ್ತೆ. ಇದನ್ನು ಕ್ಲಿಕ್ ಮಾಡಿ. ಸೊ ನೀವು ನಿಮ್ಮ ಇಮೇಲ್ ಐ ಡಿನ ಕೊಟ್ಟು ಲಾಗಿನ್ ಮಾಡ್ಬೋದು. ಆಲ್ರೆಡಿ ನಾನು ಲಾಗಿನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಜರಾಗಿ ಸ್ಕ್ರೀನ್ಸ್ ಅಂತ ಮೇಲ್ಗಡೆ ಕಾಣಿಸ್ತಾ ಇದೆ. ಇಲ್ಲಿ ಸ್ಕ್ರೀನ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾದಮೇಲೆ ನಮಗೆ ಲಾಸ್ಟ್ಗೆ ನೀವು ಸ್ಕ್ರಾಲ್ ಡೌನ್ ಮಾಡಬೇಕು. ಇಲ್ಲಿ ಶೋ ಆಲ್ ಸ್ಕ್ರೀನ್ಸ್ ಅಂತ ಇದೆ. ಯಾಕಿದು ಅಂತಂದರೆ, ಮೊದಲು ನಾವು ರೀಸೆಂಟಾಗಿ ಯಾವ ಕಂಪ್ನೀಸು ಲಿಸ್ಟ್ ಆಗಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಸರ್ಚಲ್ಲಿ ರೀಸೆಂಟ್ ಲಿಸ್ಟೆಡ್ ಕಂಪನೀಸ್ ಅಂತ ಕೊಡಿ. ರೀಸೆಂಟ್ IPO 5 ಇಯರ್ಸ್ ಅಂತ ಕೊಡ್ಬೋದು. ಅಂದರೆ ರೀಸೆಂಟಾಗಿ ಲಾಸ್ಟ್ 5 ಇಯರ್ಸಲ್ಲಿ ಯಾವ ಕಂಪನೀಸು ಅಂತ. ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ನನ್ನದೇ ಆದಂತಹ ಒಂದು ಆಲ್ರೆಡಿ ಫಿಲ್ಟರ್ನ ಸ್ಕ್ಯಾನರ್ನ ಮಾಡಿ ಇಟ್ಟಿದ್ದೀನಿ. ಅದನ್ನೇ ಇಲ್ಲಿ ತೋರಿಸ್ತೀನಿ. ನೀವು ಸರ್ಚಲ್ಲಿ ಕಾಶಿನಾಥ್ ಅಂತ ಕೊಟ್ಟರು ಒಂದು ಸರ್ಚ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಕಾಶಿನಾಥ್ ರೀಸೆಂಟ್ 5 ಇಯರ್ಸ್ IPO ಅಂತ ಕೊಟ್ಟಿದ್ದೀನಿ. ಈಗ ನಮಗೆ ಆಲ್ಮೋಸ್ಟು 470 ಕಂಪ್ನೀಸು ನಮಗೆ ಇಲ್ಲಿ ತೋರಿಸ್ತಾ ಇದೆ. ಇದರಲ್ಲಿ ಒಂದು ಕ್ವಶನ್ ಏನಪ್ಪ ಅಂತಂದರೆ, ಈ 470 ಕಂಪ್ನಿ screener.inಗೆ ಗೊತ್ತಿಲ್ಲ ಇದು ಸರ್ವೀಸ್ ಇಂಡಸ್ಟ್ರಿನ ಪ್ರಾಡಕ್ಟ್ ಇಂಡಸ್ಟ್ರಿನ. ಸೊ ಹಾಗಾಗಿ ಇದರಲ್ಲಿ ಏನು ಮಾಡ್ಕೋಬೇಕು ನಾವು ಅಂತಂದರೆ, ಒನ್ ಟೈಮ್ ಇದು ವರ್ಕು. ಅಂದರೆ ಈಗ ನಾವು 470 ಕಂಪ್ನಿನ ಒಂದ್ಸಲಿ ಬೈಫರ್ಕೇಷನ್ ಮಾಡ್ಕೊಂಬಿಟ್ರೆ, ಅಂದರೆ ಇದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಅಥವಾ ಇದು ಪ್ರಾಡಕ್ಟ್ ಬೇಸ್ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಪ್ರತಿ ಸಲಿನೂ ಯಾವ ಕಂಪ್ನಿ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೋ ಆ ಕಂಪ್ನಿ ಪ್ರಾಡಕ್ಟ್ ಇದೆಯಾ ಇಲ್ಲ ಸರ್ವಿಸ್ ಇದೆಯಾ ಅಂತ ನೋಡ್ಕೊಳ್ತಾ ಹೋಗ್ಬೋದು. ಈಗ ಅಕಸ್ಮಾತ್ ಯಾವುದೋ ಒಂದು ಕಂಪನಿ ಪ್ರಾಡಕ್ಟ್ ಇಲ್ಲ, ಸರ್ವಿಸ್ ಇದೆ, ಹಾಗಂದರೆ ನಾನು ಇನ್ವೆಸ್ಟೇ ಮಾಡಬಾರ್ದಾ ಅಂತಂದರೆ, ಸರ್ವಿಸ್ ಬೇಸ್ಡ್ ಇರುವಂತಹ ಕಂಪ್ನಿನಲ್ಲಿ ಅಕಸ್ಮಾತ್ ಅದೇನಾದರೂ ಮೋನೋಪೊಲಿ ಕಂಪನಿ ಆಗಿದ್ದಿದ್ರೆ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು ಸರ್ವಿಸ್ ಇಂಡಸ್ಟ್ರಿನಲ್ಲಿ. ಪ್ಲಸ್ ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಲ್ಲಿ ಅದು ನಂಬರ್ 1 ಅಥವಾ ನಂಬರ್ 2 ಕಂಪನಿ ಆಗಿದ್ದರೆ ಸರ್ವಿಸ್ ಇಂಡಸ್ಟ್ರಿ ಇದ್ರೂ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ಈ ಲಿಸ್ಟಲ್ಲಿ ನನಗೆ ಎಷ್ಟೋ ಬರ್ತಾ ಇದೆ, ಇದು ಪ್ರಾಡಕ್ಟಾ ಸರ್ವೀಸಾ ಅಂತ ಗೊತ್ತಾಗ್ತಾ ಇಲ್ಲ. ಆವಾಗ ನಾವೇನು ಮಾಡಬೇಕು? ಫಾರ್ ಎಕ್ಸಾಂಪಲ್ಲು ನೋಡಿ, ಒಂದು ಕಂಪ್ನಿನ ನಾನು ತೊಗೊಳ್ತೀನಿ, ಅಜಾಕ್ಸ್ ಇಂಜಿನಿಯರಿಂಗ್ ಅಂತ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ಬಯೋಡೇಟಾ ಓಪನ್ ಆಗುತ್ತೆ. ಈ ಕಂಪನಿಯ ಒಂದು ಬಯೋಡೇಟಾ. ಇದರಲ್ಲಿ ಸಿಂಪಲ್ಲಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಅಬೌಟ್ ಅಂತ ಇಲ್ಲಿ ಕಂಪನಿ ಕೊಟ್ಟಿದ್ದಾರೆ. ಇಲ್ಲಿ ಏನು ನೋಡ್ಬೇಕು ನಾವು ಅಂತಂದರೆ, ನೋಡಿ, ಇನ್ಕಾರ್ಪೊರೇಟೆಡ್ ಇನ್ ಜುಲೈ 1992, ಅಜಾಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್ ಎ ವೈಡ್ ರೇಂಜ್ ಆಫ್ ಕಾಂಕ್ರೀಟ್ ಎಕ್ವಿಪ್ಮೆಂಟ್ ಆ್ಯಂಡ್ ಸರ್ವೀಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಎ ವೈಡ್ ರೇಂಜ್ ಅಂತ ಬಂದಿದ ತಕ್ಷಣ ಏನು ಅಂತಂದರೆ, ಇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರುವಂತಹ ಕಂಪನಿ ಅನ್ನೋದು ನಮಗೆ ಗೊತ್ತಾಯಿತು. ಅಂದರೆ ಪ್ರಾಡಕ್ಟ್ ಇರುವಂತಹ ಕಂಪನಿ ಅಂತ. ಅಕಸ್ಮಾತ್ ಇದೇನಾದರೂ ಸರ್ವೀಸ್ ಅಂತ ಮಾತ್ರ ಇತ್ತು ಅಂತಂದರೆ ಆ ಕಂಪ್ನೀಸ್ನ ಬಿಟ್ಬಿಡ್ಬೇಕು. ಆ ಕಂಪ್ನೀಸು ನೆಕ್ಸ್ಟ್ ನಾವು ಏನಾದರೂ ಅದು ಮಾರ್ಕೆಟ್ ಕ್ಯಾಪಲ್ಲೋ ಅಥವಾ ಮೋನೋಪಲಿ ಏನಾದರೂ ಇತ್ತು ಅಂದರೆ ಅದನ್ನು ಹೆಂಗೆ ನೋಡೋದು ಅನ್ನೋದನ್ನು ನೆಕ್ಸ್ಟ್ ಇದರಲ್ಲಿ ನೋಡೋಣ. ಆದರೆ ಇವಾಗ ಈ ಕಂಪನಿ ಪ್ರಾಡಕ್ಟ್ ಇದೆಯಾ ಸರ್ವೀಸ್ ಇದೆಯಾ ಅನ್ನೋದಕ್ಕೆ ಕ್ಲಾರಿಫಿಕೇಷನ್ ಏನು ಅಂತಂದರೆ, ಮ್ಯಾನುಫ್ಯಾಕ್ಚರ್ಸ್ ಅಂದಿದ ತಕ್ಷಣ ಇದು
ಪ್ರಾಡಕ್ಟ್ ಇದೆ ಅನ್ನೋದು. ನೆಕ್ಸ್ಟ್ ಫರ್ದರ್ ನಾವೇನೇನು ನೋಡಬೇಕು ನೋಡಿ, ಇಲ್ಲಿ ಕೀ ಪಾಯಿಂಟ್ಸ್ ಅಂತ ಇದೆ. ಈ ಕೀ ಪಾಯಿಂಟ್ಸಲ್ಲಿ ನಾವು ರೀಡ್ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಈ ಕಂಪನಿ ಬಗ್ಗೆ ನಾವು ತಿಳ್ಕೊಬೋದು. ಏನದು ಅಂತಂದರೆ ನೋಡಿ, ಲೀಡಿಂಗ್ ಕಾಂಕ್ರೀಟ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂತ ಇದೆ. ಸೊ ಲೀಡಿಂಗ್ ಅಂತಂದರೆ ಇದು ಒಳ್ಳೆ ಲೀಡಿಂಗಲ್ಲಿರುವಂತಹ ಕಂಪನಿ ಅಂತ. ಇದರಲ್ಲಿ ಮಾರ್ಕೆಟ್ ಲೀಡರ್ ಇನ್ ಸೆಲ್ಫ್ ಲೋಡಿಂಗ್ ಕಾಂಕ್ರೀಟ್ ಮಿಕ್ಸ್ಚರ್ಸ್ ಅಂತ ಇದೆ. ದ ಕಂಪನಿ ಹೋಲ್ಡ್ಸ್ 75% ಮಾರ್ಕೆಟ್ ಶೇರ್. ಅಂದರೆ ಇಂಡಿಯಾದಲ್ಲಿ ಯಾವ ಕಂಪನೀಸು ಇದ್ರ ರಿಲೇಟೆಡ್ ಇದೆಯೋ ಇದರಲ್ಲಿ 75% ಮಾರ್ಕೆಟ್ ಶೇರು ಇದೊಂದೇ ಕಂಪ್ನಿದಿದೆ. ನಮ್ಮ ಅದೃಷ್ಟ ಏನು ಅಂತಂದರೆ ಇದು ಈಗ ರೀಸೆಂಟಾಗಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಅಂದರೆ ಇಷ್ಟು ವರ್ಷ ಈ ಕಂಪ್ನಿನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ ನನಗೆ ಅವಕಾಶ ಇರಲಿಲ್ಲ, ಬಿಕಾಸ್ ಎಲ್ಲ ಶೇರ್ಸ್ ಅವ್ರ ಹತ್ರನೇ ಇತ್ತು. ಈಗ ಈ ಕಂಪನಿ ಏನಾಯಿತು, ಪಬ್ಲಿಕ್ ಲಿಮಿಟೆಡ್ ಆಯಿತು. ಸೊ ಇದ್ರದ್ದು ಇನ್ನೊಂದು ಏನು ಒಂದು ವಿಶಿಷ್ಟತೆ ಅಂತಂದರೆ ಇದು ನಮ್ಮ ದೊಡ್ಡಬಳ್ಳಾಪುರದಲ್ಲಿರುವಂತಹ ಕಂಪನಿ. ಸೊ ದೊಡ್ಡಬಳ್ಳಾಪುರದಲ್ಲಿರುವಂತಹ ಕಂಪನಿ ಇಷ್ಟು ದೊಡ್ಡ ಮಾರ್ಕೆಟ್ ಕ್ಯಾಪ್ ಇದೆ. ಅಂದರೆ 75% ಈ ಸೆಗ್ಮೆಂಟಲ್ಲಿ ಇವ್ರದ್ದು ಮಾರ್ಕೆಟ್ ಶೇರ್ ಇದೆ. ಇನ್ನು 25% ಆಲ್ಮೋಸ್ಟ್ ಹೆಂಗಿರುತ್ತೆ ಅಂತಂದರೆ ಒಂದು ಅನಾಥರೈಸ್ಡ್ ಸೆಕ್ಟರಲ್ಲಿ ಇರುತ್ತೆ, ಅಂದರೆ ಸಣ್ಣ ಪುಟ್ಟ ಕಂಪ್ನೀಸ್ ಇರುತ್ತೆ. ಸೊ ಆ ಥರ ಈ ಕಂಪನಿ ಏನೇನು ಮಾಡ್ತಾ ಇದೆ ಅನ್ನೋದನ್ನು ಇಲ್ಲಿ ನೀವು ಒಂದೊಂದೇ ನೋಡ್ಕೊಳ್ತಾ ಬರ್ಬೋದು. ಏನು ಈ ಕಂಪನಿದು ಪ್ರಾಡಕ್ಟ್ಸು ಅಂತ. ಸೊ ಈ ಕಂಪನಿಯ ವೆಬ್ಸೈಟ್ ಓಪನ್ ಮಾಡಿದ್ರು, ಅಜಾಕ್ಸ್ ಇಂಜಿನಿಯರಿಂಗ್ ಅಂತ ನೀವು ಗೂಗಲಲ್ಲಿ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಆ ಕಂಪನಿ ಬಗ್ಗೆ ಎಲ್ಲನೂ ನಮಗೆ ಶೋ ಆಗುತ್ತೆ. ನೋಡಿ, ಈಗ ಈ ಕಂಪನಿಯ ವೆಬ್ಸೈಟ್ನ ಓಪನ್ ಮಾಡ್ತೀನಿ. ಅಂದರೆ ಯಾಕೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಇವಾಗ ಫಸ್ಟು ನಾನು ಈ ಕಂಪ್ನಿ ಸ್ಕ್ರೀನರಲ್ಲಿ ಓಪನ್ ಮಾಡಿದ್ದಕ್ಕೆ ಫಸ್ಟ್ ರೀಸನ್ ಬಂದು ರೀಸೆಂಟ್ ಲಿಸ್ಟು, ಸೆಕೆಂಡ್ ಏನಾಯಿತು ಪ್ರಾಡಕ್ಟ್ ಅಂತ ಗೊತ್ತಾಯಿತು. ಹಾಗಾಗಿ ನನಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾಯಿದೆ. ನೆಕ್ಸ್ಟು 75% ಮಾರ್ಕೆಟ್ ಶೇರ್ ಅಂತ ಗೊತ್ತಾಯಿತು. ಓಕೆ, ಈ ಕಂಪ್ನಿ ಬಗ್ಗೆ ನಾನು ತಿಳ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ಇವಾಗ ನನಗೆ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಅಜಾಕ್ಸ್ ಇಂಜಿನಿಯರಿಂಗ್ದು ವೆಬ್ಸೈಟ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಈಗ ಅಜಾಕ್ಸ್ ಇಂಜಿನಿಯರಿಂಗ್ ವೆಬ್ಸೈಟ್ ಓಪನ್ ಮಾಡಿದಾಗ ನಮಗೆ ಇದರ ಪ್ರಾಡಕ್ಟ್ಸ್ ಅನ್ನೋದು ಮೇಲ್ಗಡೆನೇ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಏನೇನು ಪ್ರಾಡಕ್ಟ್ಸು ಅಂತಂದರೆ ಡಂಪರ್ಸು, ಪೇವರ್ಸು, ಸ್ಟೇಷ್ನರಿ ಪಂಪ್ಸು, ಬೂಮ್ ಬ್ಯಾರಿಯರ್ಸು, ಉದಾನು. ಸೊ ಇದೆಲ್ಲ ನಿಮಗೆ ನೋಡಿ ಇವಾಗ ಬೆಂಗಳೂರಲ್ಲಿ ಹೈಯೆಸ್ಟ್ ಎಲ್ಲ ರೋಡ್ಸು ಬಂದು ಏನು ಮಾಡ್ತಾ ಇದ್ದಾರೆ, ವೈಟ್ ಟಾಪಿಂಗ್ ಮಾಡ್ತಾ ಇದ್ದಾರೆ. ವೈಟ್ ಟಾಪಿಂಗ್ ಅಂತಂದರೆ ಕಾಂಕ್ರೀಟ್ನ ಹಾಕ್ತಾ ಇದ್ದಾರೆ. ಮೊದಲೆಲ್ಲ ಟಾರ್ ಹಾಕ್ತಾಯಿದ್ರು, ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಈ ಕಂಪನಿ ಏನಿದೆ, ಈ ಕಂಪನಿಯ ಎಕ್ವಿಪ್ಮೆಂಟ್ಸ್ ಏನಿದೆ, ಇದು ನಮಗೆ ವೈಟ್ ಟಾಪಿಂಗ್ ಹಾಕೋದಕ್ಕೆ ಈ ಎಕ್ವಿಪ್ಮೆಂಟ್ ಬೇಕು. ಓಕೆ. ಸೊ ಅಂದರೆ ಆಲ್ ಓವರ್ ದ ಇಂಡಿಯಾ ವೈಟ್ ಟಾಪಿಂಗ್ ಎಲ್ಲ ಕಡೆ ಆಗ್ತಾ ಇದೆ ಅಂತಂದರೆ ಈ ಕಂಪನಿಗೆ ಮುಂದಕ್ಕೆ ಫ್ಯೂಚರ್ ಇದೆಯಾ, ಫ್ಯೂಚರ್ ಇಲ್ವಾ? ಖಂಡಿತ ಇದೆ, ಖಂಡಿತ ಇದೆ. ಸೊ ಅಂದರೆ ವಿಜಯ್ ಕೆಡಿ ಅವರು ಹೇಳಿರೋಂಗೆ ಮುಂದಕ್ಕೆ ಇದು ಪೊಟೆನ್ಷಿಯಲ್ ಇದೆಯಾ ಇಲ್ವಾ ಅನ್ನೋಂಥ ಫ್ಯಾಕ್ಟರು ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇದು ಪೊಟೆನ್ಷಿಯಲ್ ಇದೆ. ಅಂದರೆ ಇನ್ನು 10 ವರ್ಷ ಹೋದ್ರು, 15 ವರ್ಷ ಹೋದ್ರು ನೋಡಿ, ಇಂಡಿಯಾದಲ್ಲಿ ಆಲ್ ಓವರ್ ದ ಇಂಡಿಯಾ ನಮಗೆ ರೋಡ್ಸ್ ಮಾಡೋದಕ್ಕೇ ಈಗ ಒಂದು 75 ವರ್ಷದವರೆಗೂ ಆಯಿತು ಅಂತ ಇಟ್ಕೊಳ್ಳೋಣ. ನೆಕ್ಸ್ಟು ಈ ರೋಡ್ಸ್ ಆಯಿತು, ಟಾರ್ ಆಯಿತು, ನೆಕ್ಸ್ಟ್ ಬಂದೇನು ವೈಟ್ ಟಾಪಿಂಗು. ಅಂದರೆ ಕಾಂಕ್ರೀಟ್ ರೋಡ್ ಬೇಕು, ಯಾಕೆಂದರೆ ಇದೊಂದು ಡ್ಯೂರೇಬಿಲಿಟಿ ಚೆನ್ನಾಗಿರುತ್ತೆ. ಸೊ ಇವಾಗ ಎಲ್ಲ ರೋಡ್ಸು ನಾವೇನಾದರೂ ಕಾಂಕ್ರೀಟ್ ಮಾಡ್ಕೊಳ್ತಾ ಬರ್ತೀವಿ ಅಂತಂದರೆ ಇನ್ನೆಷ್ಟು ವರ್ಷ ಈ ಕಂಪ್ನಿಗೆ ಫ್ಯೂಚರ್ ಇದೆ? ಲಾಂಗ್ ಟರ್ಮಿಗೆ ಇದ್ದೇ ಇದೆ, ಲಾಂಗ್ ಟರ್ಮಿಗೆ ಇದ್ದೇ ಇರುತ್ತೆ. ನೋಡಿ, ಈ ಪ್ರಾಡಕ್ಟ್ಸ್ನ ನೀವು ನೋಡ್ಕೊಳ್ತಾ ಬಂದರೆ ಈ ಪ್ರಾಡಕ್ಟ್ಸ್ ಏನಿದೆ ನಮಗೆ ಕಾಂಕ್ರೀಟು ಪ್ಲಸ್ ಏನು ಒಂದು ಬಿಲ್ಡಿಂಗ್ನ ಕಟ್ತೀವಿ ಅದಕ್ಕೆಲ್ಲ ಈ ಕಂಪ್ನಿ ಬೇಕೇ ಬೇಕು. ಮೀನ್ಸ್ ಆ ಎಕ್ವಿಪ್ಮೆಂಟ್ಸ್ ನಮಗೆ ಬೇಕು. ಓಕೆ. ಸೊ ಈ ಥರ ಕಂಪ್ನಿ ಇದನ್ನು ನೋಡ್ತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ ಏನಿದು ಕಂಪನಿ ಅನ್ನೋದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಐಡಿಯಾ ಬರುತ್ತೆ ಈ ಏನು ಈ ಇಂಡಸ್ಟ್ರಿ ಏನಿದೆ ಇದು ನೆಕ್ಸ್ಟ್ ಪೊಟೆನ್ಷಿಯಲ್ ಇದೆಯಾ ಇಲ್ವಾ ಅನ್ನೋದು ಇಷ್ಟಕ್ಕೆ ಐಡಿಯಾ ಬರುತ್ತೆ. ಕರೆಕ್ಟ್. ಇದು ನಾರ್ಮಲ್ಲಾಗಿ ಎಲ್ಲರಿಗೂ ಅಂದರೆ ಜನರಲ್ ನಾಲೆಡ್ಜ್ ಇದು. ಇಲ್ಲಿ ಏನು ದೊಡ್ಡ ಸೈನ್ಸ್ ಇಲ್ಲ. ಅಂದರೆ ನನ್ನ ಹತ್ರ ಇವಾಗ ಒಂದು 5,000 ರೂಪಾಯಿ ಇದೆ, 10,000 ರೂಪಾಯಿ ಇದೆ, ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತಂದರೆ ಒಂದು ಶೇರ್ ಬಂದು ಇವಾಗ ರೀಸೆಂಟಾಗಿ ಲಿಸ್ಟ್ ಆಗಿದ್ದಾದಮೇಲೆ ಇದರ ಒಂದು ಶೇರ್ ಬಂದು 658 ರೂಪಾಯಿ. ಸೊ ನನ್ನ ಹತ್ರ 658 ರೂಪಾಯಿ ಇದ್ದರೆ ಸಾಕು, ಒಂದು ಡಿಮ್ಯಾಟ್ ಅಕೌಂಟು ಟ್ರೇಡಿಂಗ್ ಅಕೌಂಟ್ ಇದ್ದರೆ ಸಾಕು, ನಾನು ಒಂದು ಶೇರ್ನ ತೊಗೋಬೋದು, ಒಂದು ಶೇರ್ ಹೋಲ್ಡರ್ ಆಗ್ತೀನಿ ನಾನು. ನೆಕ್ಸ್ಟು ಇಲ್ಲ ನನ್ನ ಹತ್ರ 10,000 ರೂಪಾಯಿ ಇದೆ, 10,000 ರೂಪಾಯಿಗೆ ಎಷ್ಟು ಶೇರ್ ಬರುತ್ತೋ ಅಷ್ಟು ತೊಗೊಳ್ತೀನಿ. ಆದರೆ ಒಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದು ರೆಕಮೆಂಡೇಷನ್ನ ನಾನು ಮಾಡ್ತಾ ಇಲ್ಲ. ಕರೆಕ್ಟ್. ಈ ಕಂಪ್ನಿನ ಬೈ ಮಾಡಿ ಇದು ಮಲ್ಟಿ ಬ್ಯಾಗರ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ಥಾಟ್ಸ್ ಯಾವ ಥರ ಇರಬೇಕು ನಮಗೆ. ನೋಡಿ, ಈಗ 10 ವರ್ಷ ಆದಮೇಲೆ ಈ ಕಂಪ್ನಿ ಈ ಥರ ಆಯಿತು ಅಂತ ಹೇಳೋದು ಈಸಿ. ಆದರೆ ಇವತ್ತು ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮಗೊಂದು ಇನ್ಪುಟ್ಸ್ ಬೇಕು.
ನಮಗೆ ಅದಕ್ಕೆ ಒಂದು ಫಂಡಮೆಂಟಲ್ ಆಗಿರುವಂತಹ ನಮ್ಮ ಮೈಂಡ್ಗೆ ಒಪ್ಪುವಂತಹ ಕೆಲವೊಂದು ರೀಸನ್ಸ್ ಬೇಕು. ಆ ರೀಸನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಈ ಕಂಪ್ನಿನ ರೆಕಮೆಂಡೇಶನ್ ಅಂತ ತೊಗೊಳಕ್ಕೆ ಹೋಗಬೇಡಿ. ಈ ಥರ ನಾವು ಕಂಪ್ನೀಸ್ನ ಹುಡುಕ್ತಾ ಇದ್ದಾಗ ನಮಗೆ ಒಂದು 10 ಕಂಪ್ನಿ ಸಿಗ್ಬೋದು, 15 ಕಂಪ್ನಿ ಸಿಗ್ಬೋದು. ಆ 15 ಕಂಪ್ನಿನಲ್ಲಿ ನಾವು 15ಕ್ಕೆ 15 ಮಲ್ಟಿ ಬ್ಯಾಗರ್ ಆಗುತ್ತಾ? ಚಾನ್ಸ್ ಇಲ್ಲ. ಆದರೆ ಮಲ್ಟಿ ಬ್ಯಾಗರ್ ಅಂತಂದರೆ ಏನು? ಒಂದು ಕಂಪ್ನಿನೋ 15 ಕಂಪ್ನಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಯಾವ ಥರ ಇದನ್ನೆಲ್ಲ ನೋಡಿ ನೆಕ್ಸ್ಟ್ ಏನೇನು ನೋಡಬೇಕು ಅನ್ನೋದನ್ನು ತೋರಿಸ್ತೀನಿ. ಆದರೆ ಆ 15 ಕಂಪ್ನಿನಲ್ಲಿ ಫಾರ್ ಎಕ್ಸಾಂಪಲ್ಲು ನಾನು 15 ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತೀನಿ. ಆ 15 ಕಂಪ್ನಿನಲ್ಲಿ 2 ಕಂಪ್ನಿ ಮಲ್ಟಿ ಬ್ಯಾಗರ್ ಆದರೆ ಸಾಕು, ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 10 ಪಟ್ಟು ಬೆಳೆಯುತ್ತೆ. ಅದನ್ನು ಹೇಗೆ ಏನು ಅನ್ನೋದನ್ನು ನೆಕ್ಸ್ಟು ಎಪಿಸೋಡಲ್ಲಿ ನಾನು ಕ್ಯಾಲ್ಕುಲೇಷನ್ನ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗಿನ ಈ ಇದರಲ್ಲಿ ನಾವು ಒಂದು ಕಂಪನಿ ಬಗ್ಗೆ ನೋಡಿದ್ವಿ, ಕಂಪನಿ ಏನು ಮಾಡ್ತಾ ಇದೆ ಅಂತ ತಿಳ್ಕೊಂಡ್ವಿ, ಪ್ರಾಡಕ್ಟ್ ಏನಿದೆ ಅಂತ ಗೊತ್ತಾಯಿತು. ನನಗೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಈ ಕಂಪ್ನಿ ಬಗ್ಗೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಏನು ನೋಡ್ಬೇಕು ನಾನು ಅಂತಂದರೆ, ನೋಡಿ ಇಲ್ಲಿ ಎಷ್ಟೋ ಡೇಟಾಸ್ ಇದೆ. ಒಂದು ಮಾರ್ಕೆಟ್ ಕ್ಯಾಪ್ ಅಂತ ಹೇಳ್ತೀವಿ. ಮಾರ್ಕೆಟ್ ಕ್ಯಾಪ್ ಅಂತಂದರೆ ಇವತ್ತಿನ ಇದರ ವ್ಯಾಲ್ಯೂಯೇಷನ್ನು ಮಾರ್ಕೆಟಲ್ಲಿ ಎಷ್ಟಿದೆ ಅಂತ. ನೋಡಿ ಇದು ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ. 7,533 ಕೋಟಿ ಅಂತಂದರೆ ಇದು ಯಾವ ಥರ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತಂದರೆ, ಇದರ ಪ್ರೈಸ್ ಇವತ್ತೇನಿದೆ 658 ರೂಪಾಯಿ ಇದೆ. 7,533 ಡಿವೈಡೆಡ್ ಬೈ 658 ರೂಪಾಯಿ ಮಾಡಿದ್ರೆ ನಂಬರ್ ಆಫ್ ಶೇರ್ಸ್ ನಮಗೆ ಸಿಗುತ್ತೆ. ಅಂದರೆ ಎಷ್ಟು ಶೇರ್ಸು ಅವೈಲಬಲ್ ಇದೆ ಅಂತ. ಅಥವಾ ಉಲ್ಟಾ ನಂಬರ್ ಆಫ್ ಶೇರ್ಸ್ ಇಂಟು ನಮಗೆ ಇವತ್ತಿನ ಪ್ರೈಸು ನಾವು ಮಲ್ಟಿಪ್ಲೈ ಮಾಡಿದ್ರೆ ಮಾರ್ಕೆಟ್ ಕ್ಯಾಪ್ ಎಷ್ಟು ಅಂತ ಗೊತ್ತಾಗುತ್ತೆ. ಇದೇ 658 ರೂಪಾಯಿ ಇರೋವಂಥದ್ದು ನೆಕ್ಸ್ಟ್ 1 ವರ್ಷ ಆದಮೇಲೆ 1,200 ರೂಪಾಯಿ ಆಯಿತು ಅಂತಂದರೆ ಆಟೋಮೆಟಿಕಲಿ ಮಾರ್ಕೆಟ್ ಕ್ಯಾಪ್ ಇರೋವಂಥದ್ದು 7,500 ಇರೋದು 15,000 ಆಗುತ್ತೆ. ಕರೆಕ್ಟ್. ಯಾಕೆ ಅಂತಂದರೆ ಇದು ಡಬಲ್ ಆಯಿತು. ಸೊ ತುಂಬ ಜನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಮಾರ್ಕೆಟಲ್ಲಿ ಅಂತಂದರೆ, ಮಾರ್ಕೆಟ್ ಕ್ಯಾಪು ಕಡಿಮೆ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮದು ಸೇಫ್ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರೋದು ಹೆಂಗೆ ಜಾಸ್ತಿ ಆಗಿರುತ್ತೆ ಅಂದರೆ, ಅದು ಬೆಳೆದಿದ್ದಾದ್ಮೇಲೆ ಜಾಸ್ತಿ ಆಗಿರುತ್ತೆ. ಸೊ ಬೆಳೆಯೋಕ್ಕೂ ಮೊದಲು ನಾವು ಐಡೆಂಟಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಬೆಳೆಯೋ ಟೈಮಲ್ಲಿ ನಾವು ಇರ್ಬೋದು. ಆಲ್ರೆಡಿ ಇವಾಗ ರಿಲಯನ್ಸ್ ಮಾರ್ಕೆಟ್ ಕ್ಯಾಪ್ ಅಂತ ತೊಗೊಳ್ಳೋಣ ಸುಮ್ಮನೆ. ಇವಾಗ ಇದಕ್ಕೆ ಫಾರ್ ಎಕ್ಸಾಂಪಲ್ಗೆ ಸೊ ರಿಲಯನ್ಸ್ದು 19 ಲಕ್ಷ ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್. ಆದರೆ ದೊಡ್ಡ ಕಂಪನಿ ಇದು. ಸೊ ಈಗ ನಾನು ರಿಲಯನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ ನನಗೆ ರಿಲಯನ್ಸು ನೆಕ್ಸ್ಟ್ 10 ವರ್ಷ ಇಟ್ಕೊಂಡ್ರು 10 ಪಟ್ಟಾಗುತ್ತಾ ಅಥವಾ 50 ಪಟ್ಟಾಗುತ್ತಾ ಅಂತ ನೀವು ಕ್ವಶನ್ ಕೇಳ್ಕೊಂಡ್ರೆ ಎಲ್ಲರ ಆನ್ಸರ್ ಬರೋ ಅಂಥದ್ದು 99% ಜನದ್ದು ನೋ ಅಂತಾನೆ. ಯಾಕೆಂದರೆ ರಿಲಯನ್ಸು ಆಲ್ರೆಡಿ ದೊಡ್ಡ ಮರ ಆಗಿ ಎಮ್ಮರ ಆಗಿ ಬೆಳೆದ್ಬಿಟ್ಟಿದೆ. ಇಲ್ಲಿಂದ ನೆಕ್ಸ್ಟು ಇನ್ನೊಂದು 5 ವರ್ಷಕ್ಕೆ ಡಬಲ್ ಆಗ್ಬೋದಾ ಅಂತಂದರೆ ಹೌದು, ಡಬಲ್ ಆಗ್ಬೋದು. ಅಂದರೆ 100% ರಿಟರ್ನ್ ಕೊಡ್ಬೋದಾ? ಕೊಡೋ ಚಾನ್ಸಸ್ ಇದೆ. ಆದರೆ 10ರಷ್ಟಾಗುತ್ತಾ 50ರಷ್ಟಾಗುತ್ತಾ ಅಂತಂದರೆ ನೋ. ಯಾಕೆ? ಆಲ್ರೆಡಿ ಬೆಳೆದ್ಬಿಟ್ಟಿದೆ. ಸೊ ಹಾಗಾಗಿ ನೀವು ಮಾರ್ಕೆಟ್ ಕ್ಯಾಪು ಕಡಿಮೆ ಇದೆ ಅಂತ ಅಂದಿದ ತಕ್ಷಣ ಈ ಕಂಪನಿ ಚೆನ್ನಾಗಿಲ್ಲ ಅಂತ ಅಲ್ಲ. ಯಾಕೆಂದರೆ ತುಂಬ ಯೂಟ್ಯೂಬಲ್ಲಿ ಇದರಲ್ಲಿ ತುಂಬ ಜನ ನೋಡಿರ್ತಾರೆ. ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮಾರ್ಕೆಟ್ ಕ್ಯಾಪ್ ಕಡಿಮೆ ಇದ್ದಾಗ ಈ ಕಂಪ್ನಿ ಚೆನ್ನಾಗಿಲ್ಲ ಅನ್ನೋವಂಥದ್ದು. ಅದು ಆ ಥರ ಅಲ್ಲ ಅನ್ನೋದು. ಸೊ ಪೊಟೆನ್ಷಿಯಲ್ ಅದಕ್ಕೂ ಇರ್ಬೋದು ಅಂತ ಇರೋವಂಥ ಚಾನ್ಸಸ್ ಇರುತ್ತೆ. ಏನೇನನ್ನ ನಾವು ನೋಡಬೇಕಾಗಾದ್ರೆ ಪೊಟೆನ್ಷಿಯಲ್ ಇದೆಯಾ ಇಲ್ವಾ ಅನ್ನೋದಕ್ಕೆ ನೋಡಿ, ಇಲ್ಲಿ ROE ಅಂತ ಇದೆ. ROE 25% ಇದೆ. ಸೊ ROE ಅಂತಂದರೆ ರಿಟರ್ನ್ ಆನ್ ಈಕ್ವಿಟಿ ಅಂತ. ಸೊ ಇದ್ರದ್ದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ, ಅಂದರೆ ನಾರ್ಮಲ್ ಸ್ಟಾಕ್ ಮಾರ್ಕೆಟ್ನ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ಕಂಪನಿ ಹೆಲ್ದಿ ಕಂಪನಿ ಅಂತ. ಇವಾಗ ಫಾರ್ ಎಕ್ಸಾಂಪಲ್ಲು ಈಗ ಒಬ್ಬ ಹೆಲ್ದಿ ಪರ್ಸನ್ಗೆ ಶುಗರು BP ಅನ್ನೋದು ನಮಗೆ ನಾರ್ಮಲ್ ಇರಬೇಕು ಅಂತಂದರೆ ಕಾಮನಾಗಿ ಒಂದು ನಂಬರ್ಸ್ ಇದೆ. ಕರೆಕ್ಟ್. ಅದೇ ಥರನೇ ಒಂದು ಹೆಲ್ದಿ ಕಂಪನಿಗೆ ಇವಾಗ ಅಜಾಕ್ಸ್ ಇಂಜಿನಿಯರಿಗೆ ROE ಹೆಲ್ದಿಯಾಗಿರಬೇಕು ಅಂತಂದರೆ 10% ಇರಬೇಕು ಅನ್ನೋದು ಒಂದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಇದರದ್ದು 25% ಇದೆ. ಸೊ 10% ಇರಬೇಕಾಗಿರೋದು 25% ಇದೆ ಅಂತಂದರೆ ಇದು ಒನ್ ಆಫ್ ದ ಫ್ಯಾಕ್ಟರು ನಮಗೆ ಹೆಲ್ದಿ ಅನ್ನೋದಕ್ಕೆ. ನೆಕ್ಸ್ಟು ROCE ಅಂತ ಹೇಳ್ತೀವಿ. ಇದೂ 10% ಅಂಡ್ ಎಬೋ ಇರಬೇಕು. ಸೊ ಇದೂ 33% ಇದೆ. ಅಂದರೆ ಇದೆಲ್ಲ ಏನಿದೆ ಈ ಫ್ಯಾಕ್ಟರ್ಸು, ROE ಫಸ್ಟ್ ನೋಡಬೇಕು, ಅದಾದಮೇಲೆ ROCE ನೋಡಬೇಕು. ಇದು ಕಾಮನ್ನಾಗಿ ಎಲ್ಲರಿಗೂ ಅರ್ಥ ಆಗುವಂತಹ ಫ್ಯಾಕ್ಟರೇ. ನೆಕ್ಸ್ಟು ಡೆಟ್ ಅಂತ ಹೇಳ್ತೀವಿ.
ಡೆಟ್ ಅಂತಂದರೆ ಸಾಲ. ಈ ಕಂಪನಿ ಸಾಲ ತೊಗೊಂಡು ನಡೆಸ್ತಾ ಇದ್ದಾರಾ ಅಥವಾ ಅವ್ರ ದುಡ್ಡಲ್ಲೇ ಅವ್ರು ನಡೆಸ್ತಾ ಇದ್ದಾರಾ? ಸೊ ಈಗ ನೋಡಿ, ಮಾರ್ಕೆಟ್ ಕ್ಯಾಪ್ 7,576 ಕೋಟಿಗೆ ಇವರ ಸಾಲ ಬಂದು 1,77,00,000 ಅಷ್ಟೇ ಇದೆ. ಅಂದರೆ ಅಷ್ಟು ದೊಡ್ಡ 7,500 ಕೋಟಿ ಕಂಪನಿಗೆ 1,77,00,000 ಸಾಲ, ಅದು ಕರೆಕ್ಟ್, ಏನೂ ಅಲ್ವೇ ಇಲ್ಲ, ನೆಗ್ಲಿಜಬಲ್. ಸೊ ಕೆಲವೊಂದು ಕಂಪ್ನೀಸ್ ಏನಿರುತ್ತೆ 7,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ದರೆ ಇಲ್ಲಿ ಆಲ್ಮೋಸ್ಟ್ ಒಂದು 2,000 ಕೋಟಿನೋ 3,000 ಕೋಟಿನೋ 5,000 ಕೋಟಿನೋ ಸಾಲ ಇರುತ್ತೆ. ಸೊ ನಾವು ಏನು ಒಂದು ಸ್ಟ್ಯಾಂಡರ್ಡ್ನ ಮಾಡ್ಕೋಬೇಕು ಅಂತಂದರೆ, ಈ ಸಾಲ ಅನ್ನೋವಂಥದ್ದು ಮಾರ್ಕೆಟ್ ಕ್ಯಾಪಲ್ಲಿ 10%ಗಿಂತ ಜಾಸ್ತಿ ಇರಬಾರ್ದು ಅಂತ. ಅಂದರೆ ಇದು ಯಾವುದೂ ಈ ಥರನೇ ಇರಬೇಕು, ಈ ಥರ ಇದ್ದರೆ ಮಾತ್ರ ಆಗುತ್ತೆ ಆ ಥರ ಅಲ್ಲ. ಆದರೆ ಹೆಲ್ದಿ ಅಂತ ಹೇಳ್ತೀವಿ. ಅಂದರೆ ಈ ಥರ ಇತ್ತು ಅಂದರೆ ನಾನು ಕನ್ಸಿಡರ್ ಮಾಡ್ತೀನಿ ಅನ್ನುವಂತಹ ಫ್ಯಾಕ್ಟರ್ಗೆ ನಾವು ಬಂದಾಗ, ಇದರಲ್ಲಿ ಏನಾಗಿದೆ 7,576 ಕೋಟಿದಲ್ಲಿ ಬರೀ 1,77,00,000 ಇದೆ. ಸೊ ಇದು ನಥಿಂಗ್, ಏನೂ ಅಲ್ವೇ ಇಲ್ಲ. ಸೊ ಹಾಗಾಗಿ ಈ ಕಂಪನಿ ಹೆಲ್ದಿ ಕಂಪನಿ. ಡೆಟ್ ಜಾಸ್ತಿ ಇಲ್ಲ, ಸಾಲ ಜಾಸ್ತಿ ಇಲ್ಲ. ಸಾಲ ಜಾಸ್ತಿ ಇಲ್ಲ. ನೆಕ್ಸ್ಟು OPM ಅಂತ ಇದೆ, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ತೀವಿ. ಯೂಶಲಿ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಿ ಇರುವಂತಹ ಕಂಪ್ನೀಸ್ಗೆ 10% ಅಂಡ್ ಎಬೋ ಇರಬೇಕು. ಇದಕ್ಕೆ 14% ಅಂಡ್ ಎಬೋ ಆಪರೇಟಿಂಗ್ ಪ್ರಾಫಿಟ್ಸ್ ಇದೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ನ ನಾವು ನೋಡ್ತಾ ಇದ್ದಾಗ ನಮಗಿದು ಹೆಲ್ದಿ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್, ಇದು ಪ್ರಾಡಕ್ಟ್ ಬೇಸ್ ಇರೋದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನಾವು ನೋಡಿದ್ರೆ ಇಲ್ಲಿ ಮೇಜರಾಗಿ ನಾವು ನೋಡಬೇಕಾಗಿರುವಂಥದ್ದು ಸೇಲ್ಸು ಇನ್ಕ್ರೀಸ್ ಆಗ್ತಾ ಇದೆಯಾ ಅಂತ ನೋಡಬೇಕು. ನೋಡಿ, ಇಲ್ಲಿ ಸಡನ್ನಾಗಿ 2022ಇಂದ 2023ಗೆ 763 ಕೋಟಿ ಇದ್ದಿದ್ದು 1,100 ಕೋಟಿ ಆಯಿತು. 1,100 ಕೋಟಿ ಇರುವಂಥದ್ದು 1,700 ಕೋಟಿ ಆಯಿತು. 1,700 ಕೋಟಿಯಿಂದ 2,074 ಕೋಟಿ ಆಯಿತು. ಸೊ ಆಲ್ಮೋಸ್ಟ್ ಇನ್ಕ್ರೀಸಿಂಗ್, ಎವ್ರಿ ಇಯರ್ ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ಈ ಥರ ಅಂದರೆ ಸೇಲ್ಸ್ ಜಾಸ್ತಿ ಆಗ್ತಾ ಇರಬೇಕು. ಸಡನ್ನಾಗಿ ಕೆಲವೊಂದು ಕಂಪ್ನೀಸ್ ಏನಾಗುತ್ತೆ, ಯಾವುದೋ ಒಂದು ವರ್ಷ 50%, 60%, 70%, 80% ಸೇಲ್ಸ್ ಜಾಸ್ತಿ ಆಗುತ್ತೆ. ಇದು ಒಂದು ಬೆಳವಣಿಗೆಯ ಲಕ್ಷಣ. ಸೊ ಹಾಗಾಗಿ ನಾವು ಸೇಲ್ಸ್ ಅನ್ನೋದನ್ನು ನೋಡ್ತಾ ಹೋಗಬೇಕಾಗತ್ತೆ. ಸೊ ನೆಕ್ಸ್ಟು ಇನ್ನೊಂದು ಫ್ಯಾಕ್ಟರ್ ಏನಪ್ಪ ಅಂತಂದರೆ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಇನ್ವೆಸ್ಟರ್ಸ್ ಅಂತಂದರೆ ಶೇರ್ ಹೋಲ್ಡರ್ಸು, ಅಂದರೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ, ಈ ಕಂಪ್ನಿನಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ನೋಡಿ, ಇದರಲ್ಲಿ ಮೇಜರಾಗಿ ನಮಗೆ 4 ಕ್ಯಾಟಗರಿ ಬರುತ್ತೆ. ಒಂದು ಪ್ರಮೋಟರ್ ಕ್ಯಾಟಗರಿ, ಇನ್ನೊಂದು FIIs ಕ್ಯಾಟಗರಿ, ಇನ್ನೊಂದು DIIs ಕ್ಯಾಟಗರಿ, ಇನ್ನೊಂದು ಪಬ್ಲಿಕ್ ಕ್ಯಾಟಗರಿ. ಪಬ್ಲಿಕ್ ಕ್ಯಾಟಗರಿ ಅಂತಂದರೆ ನಾವು ನಮ್ಮ ಥರ ರೀಟೈಲರ್ಸು. DIIs ಅಂತಂದರೆ ಮ್ಯೂಚುವಲ್ ಫಂಡ್ಸ್ ಅವರು ಮತ್ತು LIC ಆಫ್ ಇಂಡಿಯಾದವರು. ನೆಕ್ಸ್ಟ್ FIIs ಅಂತಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು. ನೆಕ್ಸ್ಟು ಪ್ರಮೋಟರ್ಸ್ ಅಂತಂದರೆ ಆ ಕಂಪ್ನಿನ ಓನರ್ಸು, ಅಂದರೆ ಆ ಕಂಪ್ನಿಯ ಡೈರೆಕ್ಟರ್ಸು, ಓನರ್ಸು, ಆ ಕಂಪ್ನಿನ ಮೇಲ್ಗಡೆ ತೊಗೊಂಬಂದಿರೋವಂಥವ್ರು, ಆ ಕಂಪ್ನಿನ ಬೆಳೆಸಿರೋವಂಥವ್ರು ಅವ್ರದ್ದು. ಅವರ ಶೇರ್ ಎಷ್ಟಿದೆ ಅಂತಂದರೆ, ಪ್ರಮೋಟರ್ ಶೇರ್ಸು 80% ಇದೆ, FIIಸು 6.47% ಇದೆ, DIIಸು 8.94% ಇದೆ, ಪಬ್ಲಿಕ್ಕು 4.56% ಇದೆ. ಸೊ ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಯಾವಾಗ್ಲೂ ಪಬ್ಲಿಕ್ ಹತ್ರ 50%ಗಿಂತ ಕಡಿಮೆ ಇರಬೇಕು ಹೆಲ್ದಿ ಕಂಪನಿಗೆ. ಪ್ಲಸ್ FIIs ಮತ್ತು DIIಸು ಆ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ನ ಮಾಡಿರಬೇಕು. ನೀವು ನೋಡಿ, ಕೆಲವೊಂದು ಕಂಪ್ನೀಸ್ನ ಓಪನ್ ಮಾಡಿ ನೋಡಿದಾಗ FIIಸು ಮತ್ತು DIIs ಇನ್ವೆಸ್ಟ್ಮೆಂಟೇ ಮಾಡಿರಲ್ಲ. ಆ ಥರ ಕಂಪ್ನೀಸು ಮಲ್ಟಿ ಬ್ಯಾಗರ್ ಆಗುವಂತಹ ಚಾನ್ಸಸ್ಸು ಕಡಿಮೆ ಇರುತ್ತೆ. ಯಾಕೆ ಅಂದರೆ ನೋಡಿ, ನಮ್ಮ ಹತ್ರ ಏನು ಒಂದು ಅನಾಲಿಸಿಸ್, ಅಂದರೆ ನಾವೇನು ಫಂಡಮೆಂಟಲಿ ಅನಾಲಿಸಿಸ್ನ ಮಾಡ್ತೀವಿ ಅದಕ್ಕಿಂತ 10 ಪಟ್ಟು ಸ್ಟ್ರಾಂಗ್ ಆಗಿ ಮಾಡುವಂಥವ್ರು FIIಸು ಮತ್ತು DIIs. ಕರೆಕ್ಟ್. ಯಾಕೆಂದರೆ ಅವ್ರ ಹತ್ರ ಅಷ್ಟು ಡೇಟಾ ಇರುತ್ತೆ, ಅಷ್ಟು ಅವರು ರಿಸರ್ಚ್ ಮಾಡುವಂತಹ ಒಂದು ಟೀಮ್ ಇರುತ್ತೆ. ಸೊ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈ ಥರ ಕಂಪ್ನೀಸ್ಗೆ ಅಂತಂದರೆ ನಾವು ಅದ್ರ ಜೊತೆ ಒಂದು ಪಾರ್ಟ್. ಅಂದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಈ ಟ್ಯಾಬಲ್ಲಿ ಅಂದರೆ, FIIs ಮತ್ತು DIIಸು ಇನ್ವೆಸ್ಟ್ಮೆಂಟ್ ಮಾಡಿರಬೇಕು ನಾನು ಮಾಡುವಂತಹ ಕಂಪ್ನಿಗೆ. ಪ್ಲಸ್ ಪಬ್ಲಿಕ್ದು ಹೋಲ್ಡಿಂಗು 50%ಗಿಂತ ಜಾಸ್ತಿ ಇರಬಾರ್ದು. ನೋಡಿ, ಈ ಕಂಪ್ನಿ ಕೇವಲ 4.58% ಇದೆ. 4.58% ಅಂತಂದರೆ ತುಂಬ ಕಡಿಮೆ. ಸೊ ಪಬ್ಲಿಕ್ ಹತ್ರ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಪೊಟೆನ್ಷಿಯಲ್ ಇದೆ ಮುಂದಕ್ಕೆ ಗ್ರೋತ್ ಆಗೋದಕ್ಕೆ ಅನ್ನುವಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಈ ಕಂಪನಿ ಮುಂದಕ್ಕೆ ನಾವು ಮಲ್ಟಿ ಬ್ಯಾಗರ್ ಆದರೂ ಆಗಬಹುದು ಅನ್ನೋದು. ಅಗೈನ್ ಇಲ್ಲಿ ಒಂದು ಡಿಸ್ಕ್ಲೈಮರು, ಈ ಕಂಪ್ನಿ 10 ಪಟ್ಟು 100 ಪಟ್ಟು ಆಗೇ ಆಗುತ್ತಾ ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಆದರೆ ಈ ಕಂಪ್ನಿಯ ಒಂದು ಬ್ಯಾಕ್ಗ್ರೌಂಡು ಪ್ಲಸ್ ಫ್ಯೂಚರ್ನ ನಾವು ನೋಡ್ತಾ ಇದ್ದಾಗ ಆಗ್ಬೋದು ಅಂತ
ಅನಿಸುತ್ತೆ. ಆದರೆ ಇದೊಂದು ಸ್ಟಾಕ್ ಟಿಪ್ಪಾ ಅಂತ ನೀವೇನಾದ್ರು ಕೇಳಿದ್ರೆ ಇದು ಖಂಡಿತ ಸ್ಟಾಕ್ ಟಿಪ್ ಅಲ್ಲ. ಬಿಕಾಸ್ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಒಂದು 15-20 ಕಂಪ್ನಿನ ಈ ಥರ ಕಂಪ್ನೀಸ್ನ ನಾವು ಸರ್ಚ್ ಮಾಡಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಬಂದರೆ ಅದರಲ್ಲಿ ಯಾವುದೋ 2-3 ಕಂಪನಿ ಮಲ್ಟಿ ಬ್ಯಾಗರ್ ಆದರೂ ಸಾಕು, ನಮ್ಮ ಇನ್ವೆಸ್ಟ್ಮೆಂಟು ನಾವೇನು ಮಾಡಿರ್ತೀವೋ ಅದಕ್ಕೆ 5 to 10 times ಆಗುವಂತಹ ಚಾನ್ಸಸ್ಸು ಇರುತ್ತೆ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಭಾಳ ಚೆನ್ನಾಗಿ ಹೇಳಿದ್ರಿ. ಈ screener.in ವೆಬ್ಸೈಟಲ್ಲಿ ಯಾವೆಲ್ಲ ಡೇಟಾ ಇರುತ್ತೆ ಮತ್ತು ಅವುಗಳನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಫಾರ್ ROC ಇರ್ಬೋದು, ಸೊ ROE, ಸೊ ಈ ಥರ ರೇಷಿಯೋಗಳನ್ನು ಡೇಟಾಗಳನ್ನು ಪಡ್ಕೊಂಡು ಒಂದು ಮುಂದೆ ಆಗುವಂತಹ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ನ ಸಾಧ್ಯತೆಗಳನ್ನು ಪರಿಶೀಲಿಸಿ ಒಂದು ನಿರ್ಧಾರ ಮಾಡ್ಕೊಳ್ಳಲಿಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ. ಅಫ್ಕೋರ್ಸ್ ಇದು ನಾವು ಖಂಡಿತವಾಗಿ ಕೂಡ ಯಾವುದೇ ಸ್ಟಾಕ್ಸನ್ನು ಇಲ್ಲಿ ರೆಫರ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ನಾವು ಅದಕ್ಕೆ ಯಾವುದೇ ಎಕ್ಸಾಂಪಲ್ ಆಗಿ ತಗೊಂಡು ಮಾತ್ರ ಒಂದು ಮಾಹಿತಿಯನ್ನು ಮಾತ್ರ ಇಲ್ಲಿ ನೀಡ್ತಾ ಇದ್ವಿ ಅಂತ ಮತ್ತೊಮ್ಮೆ ಹೇಳ್ತಾ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಬಹಳ ಉಪಯುಕ್ತವಾದಂಥ ವಿಚಾರಗಳನ್ನು ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು.